ಗುಡ್ ಮಾರ್ನಿಂಗ್ ಬಾಸ್. ಏನು ಶ್ರೀಕಾಂತ ಇಷ್ಟೊತ್ತಿಗೆ ಬಂದ್ಬಿಟ್ಟಿದ್ದೀರಾ? ಬಾಸ್, ನೀವೇ ಕಂಪನಿ ಸ್ಟ್ಯಾಂಡಿಂಗ್ ಆರ್ಡರ್ನ ಬೆಳಗ್ಗೆನೇ ಆಫೀಸಿಗೆ ತಗೊಂಬ ಅಂತ ನೈಟ್ ಮೆಸೇಜ್ ಮಾಡಿದ್ರಲ್ಲ ಬಾಸ್. ಓ ಕರೆಕ್ಟ್ ಅಲ್ವಾ? ಸಾರಿ, ಯಾವುದೋ ಟೆನ್ಷನಲ್ಲಿ ಮರ್ತು ಹೋಗ್ಬಿಟ್ಟೆ. ನೀವು ಮರೆತ್ರೆ ಓಕೆ, ಅದೇ ನಾನು ತರಕ್ಕೆ ಮರ್ತಿದ್ರೆ ಸುಮ್ಮನಿರ್ತಿದ್ರಾ? ಏನು ಯೋಚನೆ ಮಾಡ್ತಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ತಂದಿದ್ದೀರಾ? ಸ್ಟ್ಯಾಂಡಿಂಗ್ ಆರ್ಡರ್ ಬಿಡಿ ಬಾಸ್, ನ್ಯೂಸ್ ಪೇಪರಲ್ಲಿ ನ್ಯೂಸ್ ಓದಿದ್ರಾ? ಎಂಥ ಖತರ್ನಾಕ್ ನನ್ನ ಮಗ ಬಾಸ್. ವಾಟ್ ನಾನ್ ಸೆನ್ಸ್, ಏನು ಹೇಳ್ತಿದ್ದೀರಾ ನೀವು? ಬಾಸ್, ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ಕೆ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಮ್ಗೇನು ತಲೆ ಕೆಟ್ಟಿದ್ದೇನ್ರಿ? ಇತ್ತೀಚೆಗೆ ಪೇಪರ್ ಬರೋ ಎಲ್ಲ ನ್ಯೂಸಲ್ಲೂ ಕ್ರೈಮ್ ನ್ಯೂಸೇ ಇರುತ್ತೆ, ಅದನ್ನೆಲ್ಲ ಹೈಲೈಟ್ ಮಾಡ್ತಿದ್ದೀರಲ್ಲ. ಮ್ಯಾಟ್ರು ಕ್ರೈಮ್ದಲ್ಲ ಬಾಸ್, ಆ ಡಬ್ಬ ನನ್ನ ಮಗನ ಮೀಟ್ರಿಂದು. ಜನ ಒಂದು ಸಂಸಾರನೇ ಸರ್ಕಸ್ ಅಂತಾರೆ, ಅಂಥದ್ರಲ್ಲಿ ಇವನು ಸಂಸಾರನೇ ಸರ್ವಿಸ್ ಮಾಡ್ಕೊಂಡಿದ್ದಾನಲ್ಲ ಬಾಸ್. ಅದು ತುಂಬ ಆಶ್ಚರ್ಯ ಆಯಿತು ಬಾಸ್. ಇಂಥ ನ್ಯೂಸ್ ಎಲ್ಲ ಕೇಳಿದ ಮೇಲೆ ನಿಮ್ಮ ಥರ ಮದುವೆನೇ ಬೇಡ ಅನ್ನೋ ಪಾಲಿಸಿನೇ ವಾಸಿ ಅನ್ನಿಸ್ತಿದೆ ಬಾಸ್. ಶಟ್ ಅಪ್, ವಾಟ್ ನಾನ್ ಸೆನ್ಸ್. ಟೈಮ್ ವೇಸ್ಟ್ ಮಾಡೋದಕ್ಕೆ ಏನು ಸಿಗುತ್ತೆ ಅಂತ ಹುಡುಕ್ತಿರ್ತೀರಲ್ವಾ? ಹೋಗ್ರಿ, ಹೋಗಿ ಕೆಲಸ ಮಾಡಿ. ನೀಟಾಗಿರೋ ಐರನ್ ಬಾಕ್ಸ್ಗೆ ಮುತ್ತು ಕೊಡೋ ದೌಲತ್ತು ನಿನಗೆ ಬೇಕಿತ್ತಾ ಕಾಂತ? ಒಬ್ಬ ಒಂದು ಹುಡುಗಿನ ಪ್ರೀತಿ ಮಾಡಿ ಅವಳನ್ನ ಮದುವೆಯಾಗಿ ಆಮೇಲೆ ಇನ್ನೊಬ್ಳು ಸಿಕ್ಲು ಅಂತ ಅವಳು ಮದುವೆಯಾಗಿ ಮೊದಲನೇ ಹೆಂಡ್ತಿನ ಮಾರಕ್ಕೆ ಹೋದಾಗ ಪೊಲೀಸ್ ಹತ್ರ ಸಿಕ್ಕಾಕೊಂಡಂತೆ. ನಿಧಾನಕ್ಕೆ ತಿನ್ನೆ. ನೀನು ಕೆಲಸಕ್ಕೆ ಸೇರಿದಾಗಲಿಂದ ನೋಡ್ತಾ ಇದ್ದೀನಿ, ಒಂದಿನೂ ನೀನು ನೆಮ್ಮದಿಯಾಗಿ ತಿಂಡಿ ತಿಂದಿದ್ದೇ ಇಲ್ಲ. ಕೂತ್ಕೊಂಡು ಟಿಫನ್ ಮಾಡಬಾರ್ದಾ? ಹೇಗೆ ಸೊರಗೋಗಿದೆಯಾ ನೋಡು. ನನ್ನ ಮಕ್ಕಳಲ್ಲಿ ನೀನೇ ಒಳ್ಳೆ ಹಂಚಿ ಕಡ್ಡಿ ಥರ ಆಗೋಗಿರೋದು. ಆರ್ತಿ ಅಕ್ಕ, ಅಪ್ಪ ನಮಗೆ ಇಂಡೈರೆಕ್ಟಾಗಿ ಟಾಂಗ್ ಕೊಡ್ತಿದ್ದಾರೆ. ಕಣ್ಣು ಮೊಬೈಲ್ ಮೇಲಿದ್ರೂ ಕಿವಿ ಮಾತ್ರ ಈ ಕಡೆನೇ ಇರುತ್ತಲ್ವ ನಿಂದು. ಅಂಜು, ಆ ಫೋನ್ ಸೈಡಿಗಿಟ್ಟು ಮೊದಲು ತಿಂಡಿ ತಿನ್ಬಾ. ಅಕ್ಕ, ಪಬ್ಜಿ ಆಡ್ತಿದ್ದೀನಿ ಕಣೆ, ಇನ್ನೊಬ್ಬನ್ ಎತ್ಬಿಟ್ರೆ ಲೆವೆಲ್ ಕಂಪ್ಲೀಟ್ ಆಗುತ್ತೆ. ನೋಡಪ್ಪ, ಅವಳು ಚೋಟದ ಇಲ್ಲ ರೌಡಿ ತರ ಎತ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾಳೆ. ಸ್ವಲ್ಪ ವಿಶ್ವಾಸಪಡಿ ಅವಳನ್ನ. ಸಾಕು ಸಾಕು ಪುಟ್ಟ, ನಾನು ನಿನಗೇನು ಹೇಳಿದ್ದು? ಊಟ ತಿಂಡಿಗೂ ಟೈಮ್ ಇಲ್ಲ ಅಂದರೆ ಹೇಗಮ್ಮ? ಅಪ್ಪ ಲೇಟಾಗಿ ಹೋಗಿ ಸುಟ್ಟಿ ಮಾಡ್ಕೊತಾನೆ. ನೀನು ಬಾಯಲ್ಲಿ ತುಂಬ್ಕೊಂಡು ಮಾತಾಡಿದ್ರೆ ಹೇಗೆ ಅರ್ಥ ಆಗಬೇಕು? ಅಯ್ಯೋ, ಅಲ್ಲಿ 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 ಏ, ಕೈನಾದ್ರೂ ತೊಳ್ಕೊಂಡು ಹೋಗು. ಹುಚ್ಚು ಹುಡುಗಿ. ಆರ್ತಿ, ಪರಿಗೊಂದು ಫೋನ್ ಮಾಡು, ನನಗೂ ಲೇಟ್ ಆಗ್ತಾ ಇದೆ, ನಾನು ಹೊರಡಬೇಕು. ಸರಿಪ್ಪ. ಅಂಜು, ಫೋನ್ ಕೊಡು. ಒಂದ್ ನಿಮಿಷ ಕೊಡು ಅಂದ್ರೆ ಕೊಡ್ಬೇಕಷ್ಟೇ. ನಿಮ್ಗೊಂದು ವಿಷಯ ಗೊತ್ತಾ? ಎಲ್ಲ ಕಡೆ ನಮ್ಮ ಆರ್ತಿ ಮದುವೆದೇ ಸುದ್ದಿರಿ. ಯಾಕೆ ಎಷ್ಟು ಲೇಟ್ ಆಯಿತು? ಅದು ನಾನು ಚೀಟಿ ಕೂಗಕ್ಕೆ ಹೋಗಿದ್ನಲ್ಲ, ಎಲ್ರಿಗೂ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ರೀ ದೇವರು. ಯಾರೂ ಕೂಗಲೇ ಇಲ್ಲ. ದೇವ್ರ ದಯದಿಂದ ನಿಮ್ಮ ಮಗಳ ಮದುವೆ ಚೆನ್ನಾಗಾಗಲಿ ಅಂತ ಹರಿಸಿದ್ರು. ಹೌದಾ? ಎಷ್ಟು ಸಿಗುತ್ತೆ? 62,000 ರೀ. 8,000 ಕಟ್ ಮಾಡ್ಕೋತಾರಂತೆ. ಲೋನ್ ಸಿಗದೆ ಇದ್ರು ಇದಾದರೂ ಸಿಕ್ತಲ್ಲ ಸದ್ಯ. ತಿಂಡಿ ಆಯ್ತೇನ್ರಿ ಎಲ್ಲರದು? ಅಂಜುದ್ ಬಿಟ್ಟು ಬಾಕಿ ಎಲ್ಲರದು ಆಯ್ತಮ್ಮ. ಅವಳು ಗೇಮ್ ಆಡಬೇಕು ಅಂತ ಆಗ್ಲಿಂದ ಮೊಬೈಲ್ ಇಟ್ಕೊಂಡೇ ಕೂತ್ಕೊಂಡಿದ್ದಾಳೆ. ಅತಿ ಆಯ್ತು ಇವಳ್ದು. ಲೇ ಅಂಜು, ಬಾರಿ ತಿಂಡಿಗೆ. ಅಮ್ಮ, ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಕುಂಕುಮಾರ್ಚನೆ ಇದೆ. ಸರಿನಮ್ಮ, ಹೋಗ್ಬಿಟ್ ಬಾ. ಎಸ್, ಅವನ ಹೆಸರು ಗೌತಮ್. ಅವನ ಇನಿಷಿಯಲ್ ಸರ್ನೇಮ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಯಾ ಸಮವ್ ಅವ್ರ ತಂದೆ ಹೆಸರು ನನಗೆ ಗೊತ್ತಾಯಿತು, ವಿನಾಯಕ್ ಅಂತ. ಯಾ,
ಐ ನೀಡ್ ಪಿನ್ ಟು ಪಿನ್ ಇನ್ ಆ್ಯಂಡ್ ಔಟ್ ಇನ್ಫಾರ್ಮೇಷನ್ ಅಬೌಟ್ ದಿಸ್ ಗೈ. ನೀವು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಅಂತ ನಿಮಗೆ ಡೀಲ್ ಕೊಡ್ತಾ ಇದ್ದೀನಿ ಬಿಕಾಸ್ ಯು ಗೈಸ್ ರಿಯಲಿ ವರ್ಕ್ ಫಾಸ್ಟರ್ ಅಂತ. ಆ ಡೀಟೇಲ್ಸ್ ನಂಗೆ ತುಂಬ ಅರ್ಜೆಂಟ್ ಇದೆ. ಜಾಸ್ತಿ ಇನ್ಫಾರ್ಮೇಷನ್ ಏನೂ ಗೊತ್ತಿಲ್ಲ. ಬಟ್ ಅವ್ನು ಇದೇ ಟೆಕ್ ಪಾಕಲ್ಲಿ ಕೆಲಸ ಮಾಡ್ತಿರೋದು. ದಯವಿಟ್ಟು ಏನೇ ಅಪ್ಡೇಟ್ಸ್ ಇದ್ರೂ ನನಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಪ್ಲೀಸ್ ಕೀಪ್ ಯು ಅಪ್ಡೇಟೆಡ್ ವಿತ್ ಎವ್ರಿಥಿಂಗ್. ಥ್ಯಾಂಕ್ ಯು. ಈ ಬಾಸ್ ಯಾವಾಗಲೂ ಯಾಕೆ ಮೂತಿನ ಹಿಂಗೆ ಗಂಟಾಕೊಂಡಿರ್ತಾರೆ? ಅಮೂಲ್ಯ ಮೇಡಮ್ನ ಕರಿ ಅಂತ ಹೇಳಕ್ಕೆ ನನ್ನೇ ಕರೀತಾರೆ. ನಾನಿಲ್ಲಿ ಪಿ ಎ ಅಲ್ಲ, ಪೋಸ್ಟ್ ಮ್ಯಾನ್ ಆಗೋಗಿದ್ದೀನಿ. ಬಾಸ್ ಜ್ಯೂಸ್ ಕುಡಿತೀರಾ? ಗರಂ ಆಗಿರೋ ಥರ ಇದೆ. ಏನಂದ್ರೆ ಬಾಸ್ ಅದು ಸಮ್ಮರ್ ಅಲ್ವಾ, ಹೀಟ್ ಬೇರೆ, ಉಷ್ಣ ದೇಹಕ್ಕೆ ಒಳ್ಳೇದಲ್ಲ, ಅದಕ್ಕೆ ಕೋಲ್ಡಾಗಿ ಜ್ಯೂಸ್ ಕುಡಿತೀರಾ ಅಂದೆ. ಇದು ಗೌತಮ್ ಈಗಿರೋ ಮನೆ ಅಡ್ರೆಸ್ ಅಂತೂ ಅಲ್ಲ. ಅಲ್ಲಿಗೆ ಗೌತಮ ಹೆಂಗಸಿನ ಜೊತೆ ಇನ್ನೊಂದು ಸಂಸಾರ ನಡೆಸ್ತಿರೋದು ನಿಜ. ಇಷ್ಟು ಬೇಗ ಸಿಕ್ಕಾಕೊಳ್ತೀಯ ಅಂತ ಗೊತ್ತಿರಲಿಲ್ಲ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತೀಯಲ್ಲ, ಆ ಆಟದಲ್ಲಿ ಎಂಟರ್ಟೈನ್ಮೆಂಟ್ ಯಾರು ಕೊಡ್ತಾರೆ ಅಂತ ನೋಡ್ತಿರೋ. ಶ್ರೀಕಾಂತ, ಹೇಳಿ ಬಾಸ್. ಹೋಗಿ ಅಮೂಲ್ಯನ್ ಕರೀರಿ. ಗೊತ್ತಿತ್ತು ಬಾಸ್, ನೀವು ಇದಕ್ಕೆ ನನ್ನನ್ನು ಕರೆದಿರೋದು ಅಂತ. ವಾಟ್? ಗೊತ್ತಾಯ್ತು ಬಾಸ್ ಅಂತ ಹೇಳಕ್ ಬಂದೆ. ತುಪ್ಪ ತಿನ್ನೋ ಬಾಯಿ ಪದೇ ಪದೇ ತೊದಲು ಬಿಡುತ್ತೆ. ಅಮೂಲ್ಯ ಆಫೀಸಿಗೆ ಬಂದಾಗಿಂದ ಎಲ್ಲರೂ ಕೆಲಸಕ್ಕೆ ಅಂತ ಕೌಂಟರ್ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಅಯ್ಯೋ ಬಾಸ್, ಎಲ್ಲಾದರೂ ಉಂಟೆ. ನೀವು ನಮ್ಮ ಬಿರಿಯಾನಿ ರೈಸ್ ದಾತ್ರು. ನೀವು ಬಾ ಅಂದರೆ ಬಯೋಡೇಟಾನೇ ಕಲೆಕ್ಟ್ ಮಾಡೋ ಜಾಯಮಾನ ನಮ್ಮದು. ನಿಯತ್ತಿಗೆ ಇನ್ನೊಂದು ಹೆಸರೇ ಈ ಕಾಂತ ಬಾಸ್. ಈಗ ಬಂದೆ. ಏನು? ಆ ಗೌತಮ್ ಮನೆ ಅಡ್ರೆಸ್ ಸಿಕ್ತು. ಅದನ್ನ ಯಾಕೆ ಹುಡ್ಕಕ್ಕೆ ಹೋದ್ರಿ? ಕೇಳಿದಿದ್ರೆ ನಾನೇ ಹೇಳ್ತಿರ್ಲಿಲ್ವಾ? ವಿಲಿಚ ಶರಪ್, ನಾನು ಕೇಳ್ತಿರೋದು ಈ ಮನೆ ಅಡ್ರೆಸ್ ಅಲ್ಲ, ಇನ್ನೊಂದು ಮನೆ ಅಡ್ರೆಸ್. ಅಲ್ಲಿಗೆ ಹೋದರೆ ಗೊತ್ತಾಗುತ್ತೆ ಆ ಹೆಂಗ್ಸ್ ಯಾರು, ಅವಳಿಗೂ ಇವನಿಗೂ ಏನು ಸಂಬಂಧ ಅಂತ. ಇವನಿಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಯಾವಾಗಲೂ ಗೌತಮ್ ಬಗ್ಗೆ ಏನಾದರೂ ಹೇಳ್ದೆ ಹೋದ್ರೆ ತಿಂದಿದ್ದ ದರ್ಗಲ್ಲ ಅನ್ಸುತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ತಾವ್ಯಾಕೋ ಗೌತಮ್ ಬೆನ್ನಿಗೆ ಬೇತಾಳ ಥರ ಅಂಟ್ಕೊಂಡಿರೋ ಆಗಿದೆ. ಸರಿ ನಡೀರಿ, ಅದನ್ನು ಹೋಗಿ ನೋಡೇ ಬಿಡೋಣ. ನಿಮ್ಮ ಆತ್ಮಕ್ಕಾದ್ರೂ ಶಾಂತಿ ಸಿಗ್ಲಿ.